ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಇಷ್ಟು ದಿನ ಎಷ್ಟು ಮಂದಿ ರೊಕ್ಕ ಬಂತು ಗೊತ್ತಿಲ್ಲ, ಎಷ್ಟು ತಿಂಗಳು ಸರಿಯಾಗಿ ಬಂತು ಗೊತ್ತಿಲ್ಲ. ಕೇಳಿದವರೆಲ್ಲರೂ ನಮಗೆ 2 ತಿಂಗಳು ಕಂಟಿನ್ಯೂ ಆಗಿ ಬಂದಿಲ್ಲ ಅಂತ ಹೇಳ್ಯಾರ. ಆದ್ರೆ ಈಗ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಿರುವಂತಹ ವಿಷಯ ಏನಂದ್ರ, ಈ ಗೃಹಲಕ್ಷ್ಮಿ ಯೋಜನೆದಾಗ ಅರ್ಹರಲ್ದೇ ಇರೋರ್ಗೂ ಸತ್ತವ್ರ ಹೆಸರಿಗೂ ರೊಕ್ಕ ಹೋಗ್ಯಾವಂತ ನೋಡ್ರಿ. ಹೆಂಗದ? ಹಿಂಗಾಗಿ ಆಕ್ಚುಲಿ ಸರ್ಕಾರ ಯೋಚನೆ ಮಾಡಿದ್ದೇನಂದ್ರ ಮತ್ತೊಮ್ಮೆ ಹೊಸದಾಗಿ ಮರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿದ್ರು. ಆದ್ರೆ ಇದೆಲ್ಲ ಆಗುದಲ್ಲ ಹೋಗುದಲ್ಲ ಅಂತ ಹೇಳಿ ಮರು ಪರಿಶೀಲನಾ ಅರ್ಜಿಗಳನ್ನ ತಗೊಳಿಕ ಅಧಿಕಾರಿಗಳು ಮುಂದಾಗ್ಯಾರ. ಇದಕ್ಕೆಲ್ಲ ತಯಾರಾಗಿ ನಿಂತಾರ. ಆದ್ರ ಇದಕ್ಕೆ ವಿಷಯ ಏನು ಗೊತ್ತಾಗೋದಂದ್ರ, ಇಷ್ಟು ದಿನ ನೋಡ್ರಿ, ಹಂಗಂದ್ರ ರಾಜ್ಯ ಸರ್ಕಾರದ ಈ ಗ್ಯಾರಂಟಿ ಯೋಜನೆಯಿಂದಾಗಿ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗಿರಬಹುದು, ಅರ್ಹರಲ್ದೇ ಇರೋರ್ಗಿ ಸತ್ತವ್ರ ಹೆಸರಿಗೂ ರೊಕ್ಕ ಹೋಗ್ಯಾವ ಅಂತ ಹೇಳ್ಲಿಕ್ಕತ್ತಾರಂದ್ರ ತಿಳ್ಕೊಂಡ್ ಬಿಡ್ರಿ. ಹಿಂಗಾಗಿ ಈ ಯೋಜನೆದಾಗ ರೊಕ್ಕ ಪೋಲಾಗುವುದನ್ನ ತಡಿಲಿಕ್ಕೆ ಈಗ SIR ಪ್ರಕ್ರಿಯೆ ಅಂದ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಂಗಿರ್ತತ್ಲ ಹಂಗ ಅದರ ಪ್ರಕಾರನೇ ಮತ್ತೊಮ್ಮೆ ಎಲ್ಲಾ ಪರಿಶೀಲನೆ ಮಾಡ್ಬೇಕು. ರೊಕ್ಕ ಸಿಕ್ಕಲ್ಲಿ ಹೋಗ್ಬಾರ್ದು, ಪೋಲ್ ಆಗ್ಬಾರ್ದು ಅಂತ ಮಾಡ್ಲಿಕ್ಕತ್ತಾರ. ಈಗ ನನ್ನ ಪ್ರಶ್ನೆ ಏನಂದ್ರ, ಯೋಜನೆದಾಗ ರೊಕ್ಕ ಪೋಲ್ ಆಗ್ಲಿಕ್ಕತ್ತದ, ಯಾರ್ಯಾರಿಗೂ ರೊಕ್ಕ ಹೋಗ್ಬಾರ್ದು ಅಂತ ಹೇಳಿ SIR ಬೇಕು ಅಂತ ಹೇಳ್ತಾರಲ್ಲ, ಸತ್ತವ್ರ ಹೆಸರಿಗೆ ರೊಕ್ಕ ಹೋಗ್ಬಾರ್ದು ಕರೆಕ್ಟ್ ಅದ. ಅದೇ ಸತ್ತವ್ರ ಹೆಸರಾಗ ಇನ್ಯಾರೋ ಬಂದು ಇವ್ರಿಗೆ ಓಟ್ ಹಾಕೋದ್ ನಡಿತೈತಿ, ಓಟ್ ತಗೊಂಡ್ ಸುಮ್ಮನೆ ಇರ್ತಾರ ನೋಡ್ರಿ. ಅದಕ್ಕ ಹೇಳುದು, ಚುನಾವಣೆ ಟೈಮಿಗೆ SIR ಯಾಕೆ ಬೇಡ ಅನ್ನೋದು, ಯಾಕೆ ವಿರೋಧ ಮಾಡೋದು, ಅವಾಗ ಬೇಕು ಇವಾಗ ಬೇಡ ಅಂದ್ರೆ ಹೆಂಗಿದು ಡಬಲ್ ಸ್ಟ್ಯಾಂಡರ್ಡ್ಸ್ ಅನ್ನುವಂಥದ್ದು ಪ್ರಶ್ನೆ. ಇನ್ನು ಪಶ್ಚಿಮ ಬಂಗಾಳದಾಗ ಇಷ್ಟು ದಿನ ಬರೇ ಮೊಟ್ಟೆ ಪ್ರತಿಭಟನೆ ನೋಡಿದ್ದಾಯ್ತು. TMC ಕಾರ್ಯಕರ್ತರು ಸಿಕ್ಕಾಪಟ್ಟೆ ಅವಮಾನ ಅನುಭವಿಸಿದ್ದನ್ನ ನೋಡಿದ್ವಿ. ಆದ್ರೆ ಇಲ್ಲೊಂದು ಬಹಳ ಅಪರೂಪದ ಸನ್ನಿವೇಶ ಬಂಗಾಳದ ರಾಜಕೀಯದಾಗ. ಯಾಕಂದ್ರ ಮುಖ್ಯಮಂತ್ರಿ ಮತ್ತ ವಿರೋಧ ಪಕ್ಷದ ನಾಯಕರು ಇಬ್ರು ಒಟ್ಟಾಗಿ ಸೇರಿ ರಾಜ್ಯಪಾಲರನ್ನ ಪ್ರೀತಿಯಿಂದ ಸ್ವಾಗತ ಮಾಡುವಂತಹ ಕೆಲಸ. ಎಷ್ಟು ಅಪರೂಪದ ದೃಶ್ಯ ನೋಡ್ರಿದು. ಯಾಕಂದ್ರ ಮಮತಾ ಬ್ಯಾನರ್ಜಿ ಆಡಳಿತದಾಗ ಇಷ್ಟು ದಿನ ಇಷ್ಟು ವರ್ಷ ಬರೇ ಗೂಂಡಾಗಿರಿನೇ ನೋಡಿದ್ದಾಯ್ತು. ಇಂಥ ಸೌಹಾರ್ದತೆ ಅನ್ನೋದು ಕಾಣ್ತಾನೇ ಇರ್ಲಿಲ್ಲ. ಸುವೇಂದು ಅಧಿಕಾರಿಯವರ ಅಧಿಕಾರದ ಅವಧಿದಾಗ ಇಂಥ ಅಪರೂಪದ ಸನ್ನಿವೇಶ ನೋಡ್ಲಿಕ್ಕೆ ಸಿಗ್ಲಿಕ್ಕತ್ತ ನೋಡ್ರಪ್ಪ. ಈ ಮತ್ತೊಂದು ವಿಚಾರ ಅಂದಂಗ, ನಿನ್ನೆ ರಾಹುಲ್ ಗಾಂಧಿ ಅವರ ಬರ್ತ್ಡೇ ಇತ್ತಲ್ಲ, ಬರೇ ವಾರಣಾಸಿ ಗಂಗಾ ನದಿ ಬಲ್ ಅಷ್ಟೇ ಅವ್ರದ್ದು ಏನೋ ಒಂದು ಚಿತ್ರ ವಿಚಿತ್ರ ಫೋಟೋ ಮಾಡಿ ಹಾಲಿನ ಅಭಿಷೇಕ ಮಾಡ್ಯಾರ ಅಂತ ತಿಳ್ಕೊಂಡಿದ್ಯಾ. ನಮ್ಮ ಕರ್ನಾಟಕದಾಗೆ ಯುವ ಕಾಂಗ್ರೆಸ್ KPCC ಕಚೇರಿ ಮುಂದನೆ ಮತ್ ಇದೇ ತರ ಹಾಲಿನ ಅಭಿಷೇಕ ಮಾಡಿ ಬರ್ತ್ಡೇ ಮಾಡ್ಯಾರ ನೋಡ್ರಿ. ರಾಹುಲ್ ಗಾಂಧಿ ಅವರಿಗೆ, ಭವಿಷ್ಯದ ನಾಯಕ ರಾಹುಲ್ ಗಾಂಧಿ ಅವರಿಗೆ. ಬಿಡ್ರಪ್ಪ, ಇವರೆಲ್ಲ ಪ್ರಧಾನಿ ಆಗ್ಲಿಕ್ಕೆ ಕನಸು ಕಾಣುವಂಥವ್ರು. ಆದ್ರೆ ಆಕ್ಚುಲ್ ಆಗಿ ಪ್ರಧಾನಿ ಆಗಿರೋರು ಹೆಂಗಿರ್ತಾರಂದ್ರ ನೋಡ್ಬೇಕು ನೀವು. ಬೇರೆ ದೇಶದ ಪ್ರಧಾನಿಗಳ ಸಹಿತ ಎಷ್ಟು ಇವರಿಗೆ ಮಹತ್ವ ಕೊಡ್ತಾರ, ಎಷ್ಟು ಅವರಿಗೆ ಆದ್ಯತೆಯನ್ನು ಕೊಡ್ತಾರಂತ. ಯಾಕಂದ್ರ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರಾನ್ ಹೇಳ್ತಾರ, ನಿಮಗ ಭೇಟಿ ಮಾಡೋದಂದ್ರ ನನಗ್ ಬಹಳ ಇಟ್ ಮೀನ್ಸ್ ಅ ಲಾಟ್ ಟು ಮೀ ಅಂತ ಹೇಳ್ತಾರಂದ್ರ ತಿಳ್ಕೊರಿ ನೀವು. Evian and now Paris. It means a lot to me. It means a lot to me. अब आपने भी वादा पूरा करना है. फरवरी में भारत में एक्स्ट्रा टाइम लेकर आना है. February, I took the commitment that you. I come just for you. Thank you, Nana. Thank you.
ಬರೀ ಫ್ರೆಂಚ್ ಅಧ್ಯಕ್ಷ ಅಷ್ಟೇ ಅಲ್ಲ, ಡೊನಾಲ್ಡ್ ಟ್ರಂಪ್ ಎಷ್ಟು ಹೊಗಳ್ತಾರ. ಏನ್ ಸುದ್ದಿ, ಒಬ್ಬ ಗ್ರೇಟ್ ಲೀಡರ್ ಅಂದ್ರೆ ನೆನಪಾಗುದೇ ಮೋದಿಜಿ ಅಂತ ಹೇಳ್ತಾರ. ಆದ್ರ ರಾಹುಲ್ ಗಾಂಧಿ ಹೇಳಿದ್ದು ಮಾತ್ರ ಯಾವಾಗ್ಲೂ ಉಲ್ಟಾನೇ ಇರ್ತದ ನೋಡ್ರಿ. डोनाल्ड ट्रंप सबके सामने कहता है कि मैं नरेंद्र मोदी के पॉलिटिकल करियर को 2 मिनट में खत्म कर सकता हूं। डोनाल्ड ट्रंप नरेंद्र मोदी को हर रोज गाली देता है, नरेंद्र मोदी के मुंह से चू नहीं निकलती। A few moments later. Very tough negotiator. One of the toughest, actually. So you look at this man. I'll give you a lesson. He's the most beautiful looking man. He looks so nice. He's like an angel. But actually, he's as tough as he's a killer. I don't want to, he's a killer. He's as tough as they come. But he looks so good. So he gets you by surprise. There's few people like this. People say he's such a nice man. I said, no, he's very tough. ಅಷ್ಟೇ ಅಲ್ರಿ, ಮೋದಿಜಿ ಬ್ಯಾರೆ ದೇಶಗಳ ಮೇಲೆ ಎಷ್ಟು ಪ್ರಭಾವ ಬೀರ್ತಾರ, ಎಷ್ಟರ ಮಟ್ಟಿಗೆ ಅಂತಂದ್ರ ಬ್ಯಾರೆ ಬ್ಯಾರೆ ದೇಶದ ಪ್ರಧಾನಿಗಳು ಸಹಿತ ಹಿಂದಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅದು ಖುಷಿ ಆಗೋದು. In un proverbio altrettanto popolare che parishram hi safalta ki kunjie. Hope I did it, I don't know. Che प्रिय मित्र नरेंद्र, मुझे बहुत खुशी हुई आपका नीस, एवियन और पारिस मैंने इससे साथ वे दौरे के लिए स्वागत करके फ्रांस और भारत की दोस्ती हमारा है। I hope it was correct. ನೋಡ್ರಿ ಹೆಂಗ ಗೊತ್ತಿಲ್ಲಾರ್ದಂಗೆ ಮೋದಿಜಿ ಪ್ರಭಾವ ಬೀರ್ತಾರ ಅನ್ಲಿಕ್ಕೆ ಇದೇ ಸಾಕ್ಷಿ. ಇನ್ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡಿದಾಗಿ ಒಂದು ಅದ್ಭುತವಾದ ಫೋಟೋ ನೋಡ್ಬೇಕು ನೀವು. ಒಂದು ಫೋಟೋ ಅನ್ನೋದು ಅದೆಷ್ಟೋ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತದ, 108 ಕ್ಷಣಗಳನ್ನ ನೆನಪಿಸ್ತಾವ ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಆದ್ರೆ ಇಲ್ಲಿ ಒಂದು ಫೋಟೋ ಐತಿ, ಅದೆಷ್ಟೋ ಜೋಕ್ಸ್ ಗಳನ್ನ ಹುಟ್ಟು ಹಾಕ್ತದ. ಬಹಳ ಲಕ್ಷ್ಯ ಕೊಟ್ಟು ಈ ಫೋಟೋ ನೋಡ್ಬೇಕು ನೀವು. ಅಲ್ಲಿ ರಾಹುಲ್ ಗಾಂಧಿ ಅಗದಿ ಕೇಕ್ ಮೇಲೆ ಕ್ಯಾಂಡಲ್ ಮೇಣದ ಬತ್ತಿ ಹಚ್ಚದವ್ರಂಗೆ ಉಫ್ ಅಂತ ಊದ್ಲಿಕತ್ತಾರ. ಆದ್ರ ಸ್ಪೆಷಾಲಿಟಿ ಏನಂದ್ರ ಅಲ್ಲಿ ಯಾವುದೇ ಕ್ಯಾಂಡಲ್ ಇಲ್ಲ, ಮೇಣದ ಬತ್ತಿ ಇಲ್ಲ. ಇನ್ನು ರಾಹುಲ್ ಗಾಂಧಿ ಅವ್ರದೇ ಬರ್ತ್ಡೇ ಅದ, ಅವರೇ ಕೇಕ್ ಕಟ್ ಮಾಡ್ಬೇಕು ಖರೆ ಅದ, ಅವ್ರ ಕೈಯಾಗೆ ಚಾಕು ಅದ ಖರೆ. ಆದ್ರ ಅಲ್ಲಿ ಖರ್ಗೆಜಿ ಅವರು ಆಲ್ರೆಡಿ ಕೇಕ್ ಕಟ್ ಮಾಡ್ಲಿಕತ್ತಾರ. ಅರೇ ರೇ ರೇ ರೇ, ಇದೇನು ಆಶ್ಚರ್ಯ ಅಂತ ಅನ್ಸ್ಬಿಡುತ್ತ ನನಗ. ಲಕ್ಷ್ಯ ಕೊಟ್ಟು ನೋಡಿದಾಗ ಇದೇನು AI ಫೋಟೋನೋ ಖರೆ ಫೋಟೋನೋ ಗೊತ್ತಾಗ್ಲಿಲ್ಲ. ಒಂದು ವೇಳೆ ಇದು AI ಫೋಟೋನೇ ಆಗಿತ್ತು ಅಂದ್ರ ರಾಹುಲ್ ಗಾಂಧಿ AI ಅನ್ನ ವಿರೋಧಿಸೋರು, ಬೈಯೋರು, ಟೀಕೆ ಮಾಡೋರು ಈಗ AI ಫೋಟೋ ಹಾಕೊಂಡು ಸಿಗ್ಬಿದ್ರಲ್ಲ ಅಂತ ಹೇಳಬಹುದು. ಇಲ್ಲಪ್ಪ, ಈ ಫೋಟೋ ಖರೇನೇ ಅದ, AI ಫೋಟೋ ಅಲ್ಲ ಅಂತ ಅನ್ಕೊಂಡ್ರ ಭಾರಿ ಬಿಡ್ರಿ. ಏನ್ ರಾಹುಲ್ ಗಾಂಧಿ ಅವರ ಶಕ್ತಿ ಏನು, ಮ್ಯಾಜಿಕ್ ಏನಂತೀನಿ ನಾನು. ಯಾಕಂದ್ರ ರಾಹುಲ್ ಗಾಂಧಿ ಮಾತಾಡಿದ್ರು ನಗು ಬರ್ತದ, ರಾಹುಲ್ ಗಾಂಧಿ ಸುಮ್ಮನೆ ಕುಂತ್ರು ನಗು ಬರ್ತದ, ರಾಹುಲ್ ಗಾಂಧಿ ಒಂದು ಎಕ್ಸ್ಪ್ರೆಷನ್ ಕೊಟ್ರು ನಗು ಬರ್ತದ. ಇನ್ನು ಫೋಟೋದಾಗನು ಈ ತರ ಪೋಸ್ ಕೊಟ್ಟಾಗನು ಇಷ್ಟು ನಗು ತರಿಸ್ಬಿಡ್ತಾರಲ್ಲ, ಇಂಥ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಜಗತ್ನಾಗ ಬೇರೆಲ್ಲೂ ಸಿಗ್ಲಿಕ್ಕಿಲ್ಲ ಅಂತ ಅನಿಸ್ತದ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದ್ರ ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.